ಚಿನ್ನ ಒಂದು ಕಮ್ಮಿ ಆಗುತ್ತೆ ಅಂತ ಹೇಳಿದ್ರಿ. ಅದನ್ನ ಸ್ವತಃ ಮೋದಿ ಅವರು ನಾವೇನ್ ದಿನ ಬೆಳಗ್ಗೆ ಎದ್ದಂದ್ರೆ ಅವ್ರೇನ್ ನಾವೇನ್ ಮಾತುಕತೆ ಮಾಡ್ತಿಲ್ಲ. 15 ಕಾಯಿಲೆಗಳು ಖಂಡಿತ ಬರ್ತವೆ. ಎಲ್ಲವೂ ಪ್ರಕೃತಿ ಮಡಿಲಿಂದಾನೇ ವಾಸಿ ಆಗೋವಿರ್ತವೆ. ದೇವ್ರೇ ಮೊದಲು ಮಾಡೋದು. ದೇವ್ರು ಬರೋಂಥ ಸಮಯ ಆಗಿದೆ. ಕಲ್ಕಿ ಬಂದ್ರು ಅಂತೀರಿ. ನಿಜವಾದ ಕಲ್ಕಿ ಯಾರು? ಶ್ರೀನಿವಾಸ ಕಲ್ಲಾಗಿದ್ದಾರೆ. ಅವ್ರ ಎದುರುಗಂಟೆ ದೇವ್ರಾದವ್ರು ಹೋಗಿ ನಿಂತ್ಕೊಂಡಾಗ ಮಾಯಾಗಿ ಬಂದು ಒಂದು ಸ್ಥಳದಲ್ಲಿ ನೆಲೆಸ್ತಾರೆ ಅಂದಿದ್ದಾರೆ. ಆ ಸ್ಥಳದ ಅರಿವು ಕೊಟ್ಟಿದ್ದಾರೆ. ಚಿನ್ನನ ಹಾಗೆ ಪರೀಕ್ಷೆ ಮಾಡಲ್ಲ, ಉಜ್ಜಿ ಪರೀಕ್ಷೆ ಮಾಡ್ತಾರೆ. ಯಾಕೆ? ಈ ಜ್ಞಾನ ಹೀಗಿದೆ ಅಂತ ವಿವೇಕಾನಂದಕ್ಕೆ ಅರಿವಿಗೆ ತಂದಾಗ ಜಗತ್ತಿಗೆ ವಿವೇಕ ಸಾರಿದ್ರು. ಎಲ್ಲೋದ್ರು ಅವ್ರನ್ನ ಜಗತ್ತು ಇವತ್ತೇನಂದ್ರು ವಿವೇಕಾನಂದ ಅಂತಾನೆ. ಒಣಗಿರೋ ಕಡ್ಡಿ ಚಿಗುರಬೇಕು ಅಂತ ಹೇಳಿದ್ದಾರೆ. ಎಣ್ಣೆ ಬತ್ತಿ ಇಲ್ದಲೆ ಜ್ಯೋತಿ ಉರಿಬೇಕು. ಮುಂದೆ ಸೂರ್ಯ ಚಂದ್ರರು ಯಾರು ಇರಲ್ಲ ಕಣಪ್ಪ, ಇದೇ ಬೆಳಕಾಗಿರ್ತದೆ ಅಂತ ಅಂದಿದ್ದಾರೆ. ಮುಂದಕ್ಕೆ ಅದೇ ರೀತಿ ಮುಂದಿನ ನೋಡಿ, ಹಿಂದೆಲ್ಲ ಹೇಳಿದಾಗೆ ಚಿನ್ನ ಒಂದು ಕಮ್ಮಿ ಆಗುತ್ತೆ ಅಂತ ಹೇಳಿದ್ರಿ. ಅದನ್ನ ಸ್ವತಃ ಮೋದಿ ಅವರು ನಾವೇನ್ ದಿನ ಬೆಳಗ್ಗೆ ಎದ್ದಂದ್ರೆ ಅವ್ರೇನ್ ನಾವೇನ್ ಮಾತುಕತೆ ಮಾಡ್ತಿಲ್ಲ ಅಲ್ವಾ? ಹೌದು. ಅವರು ಪ್ರಧಾನ ಮಂತ್ರಿಗಳು ನೋಡಿ. ನನಗೆ ದೇವ್ರು ಬರಲ್ಲ, ನಾನು ಅಂತ ಅಲ್ಲ. ದೇವ್ರು ಹೇಳಿಸ್ತಾ ಇರೋ ವಿಚಾರ ಹೇಳ್ತಾ ಇದ್ದೀನಿ. ಅರಿತು ಕೇಳಿ ನಿಮ್ಮ ಜ್ಞಾನ ಬದಲಾಗಂಗಿರೋ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇನು ನಮ್ಗೇನು ಪ್ರಚಾರ ಬೇಕಿಲ್ಲ. ನಮ್ಮ ಜ್ಞಾನದ ಅರಿವಿಗೆ ಪರಮಾತ್ಮ ಏನು ಕೊಟ್ಟಿದ್ದಾರೋ ಅದನ್ನ ಹೇಳಿಸ್ತಾ ಇದ್ದಾರೆ. ಮತ್ತೆ ಹಿಂದೆಲ್ಲ ಹೇಳಿದೋ ಮನೆಗೆ ಮಾರಿಯರ್ ನುಗ್ತಾರೆ ಅಂತ. ಈಗೆಲ್ಲ ಅದಾದಂಗೆ ಸಿಡುಬು ಕಾಯಿಲೆ ಕಾಣ್ತಾ ಇದೆ. ಕೆಲವೊಂದು ಸಿಡುಬು ಕಾಯಿಲೆ ಕಾಣ್ತಾ ಇದೆ. ಈ ಕ್ಷೇತ್ರದ ಭಕ್ತರಿಗೆ, ದೇವ್ರ ಮಕ್ಕಳು ಅಂತ ಅಂದ್ಕೊಂಡವ್ರಿಗೆ, ಕೆಲವೊಬ್ರಿಗೆ ಏನು ಸಮಸ್ಯೆ ಆಗ್ತದೋ ಆ ಟೈಮಲ್ಲಿ ಸಂಪರ್ಕಿಸಿದ್ದಾರೆ. ಅದಕ್ಕೆ ದೇವ್ರು ಏನೇನು ಮಾಡಬೇಕು, ಇಂಗ್ಲೀಷ್ ಮೆಡಿಸನ್ ಬಿಟ್ಟು ದೈವಿಕವಾಗಿ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥದ್ದು, ಪ್ರಕೃತಿಯಲ್ಲಿ ಮನೆ ದೇವ್ರಲ್ಲಿ ನಡೀತಕ್ಕಂಥ ವಿಚಾರಗಳನ್ನೆಲ್ಲ ಸಂಭಾಷಣೆ ಮಾಡಿ ಅದಕ್ಕೇನು ಪರಿಹಾರ ಕೊಡಬೇಕು ಅದು ದೇವ್ರು ಕೊಡ್ತಾ ಇದ್ದಾರೆ. ತಿಳ್ಕೊಂಡು ದೈವಕ್ಕೆ ಶರಣಾದರೆ ಖಂಡಿತ ಒಳ್ಳೆಯದು. ಇನ್ನು ಮುಂದಕ್ಕೆ ಎಲ್ಲವೂ 74,415 ಕಾಯಿಲೆಗಳು ಖಂಡಿತ ಬರ್ತವೆ. ಎಲ್ಲವೂ ಪ್ರಕೃತಿ ಮಡಿಲಿಂದಾನೇ ವಾಸಿ ಆಗೋವಿರ್ತವೆ. ನೀವು ಧರ್ಮ ಮಾರ್ಗದಲ್ಲಿದ್ದು ನೀವು ಅಜ್ಞಾನಿಗಳಾದರೂ ನಿಮ್ಮನ್ನು ಮಾರ್ಗದಲ್ಲಿ ತರಬೇಕು ಅಂದರೆ ಭಗವಂತ ನಿಮ್ಮಲ್ಲಿ ಮೊದಲು ಭಯ ಸೃಷ್ಟಿ ಮಾಡ್ತಾರೆ. ಸತ್ಯ ಜ್ಞಾನದ ಅರಿವು ತೋರಿಸ್ತಾರೆ. ನಿಮ್ಮನ್ನು ಯಾರೋ ಬದಲು ಮಾಡಲ್ಲ, ದೇವರೇ ಮೊದಲು ಮಾಡೋದು. ದೇವ್ರು ಬರೋಂಥ ಸಮಯ ಆಗಿದೆ. ಕಲ್ಕಿ ಬಂದ್ರು ಅಂತೀರಿ. ನಿಜವಾದ ಕಲ್ಕಿ ಯಾರು? ಅವನೇ ಪರಮಾತ್ಮ ಬರ್ತಾರೆ. ಅವ್ರು ಪರಮಾತ್ಮ ಅಂತ ಆಧಾರವಾಗಿರೋದಕ್ಕೆ ಇವತ್ತು ನಾವು ಕಾಣ್ತಿರೋ ಬಾಯಲ್ಲಿ ಬ್ರಹ್ಮಾಂಡ, ದಿವ್ಯ ಜ್ಞಾನ ಎಲ್ಲವೂ ನೋಡ್ತಾ ಇದ್ದಾಗ ಅವ್ರು ಮಾಡ್ತಾರೆ. ಅದಕ್ಕೋಸ್ಕರ ಬಂದಿರೋದು. ಭಗವಂತ ಬಂದಿದ್ದಾರೆ, ಭೂತಳಕ್ಕೆ ಬಂದಿದ್ದಾರೆ. ಎಲ್ಲವೂ ಅವ್ರದ್ದು ಇದು ಮಾಡ್ತಾರೆ. ಜಗತ್ತಿನ ಮುಂದೆ ಅವರೇ ಭಗವಂತ ಅಂತ ತೋರ್ಸ್ಕೊಳಕ್ಕೆ 3 ಆಧಾರನೂ ಇಟ್ಟಿದ್ದಾರೆ. ಒಣಗಿರೋ ಕಡ್ಡಿ ಚಿಗುರಬೇಕು ಅಂತ ಹೇಳಿದ್ದಾರೆ. ಎಣ್ಣೆ ಬತ್ತಿ ಇಲ್ದಲೆ ಜ್ಯೋತಿ ಉರಿಬೇಕು. ಮುಂದೆ ಸೂರ್ಯ ಚಂದ್ರರು ಯಾರು ಇರಲ್ಲ ಕಣಪ್ಪ, ಇದೇ ಬೆಳಕಾಗಿರ್ತದೆ ಅಂತ ಅಂದಿದ್ದಾರೆ. ಅಂದ್ರೆ ಇವಾಗ ನೀವು ಹೇಳೋ ಪ್ರಕಾರ ಮುಂದಕ್ಕೆ ಸೂರ್ಯ ಚಂದ್ರರು ಇರೋದಿಲ್ಲ. ಸೊ ಆ ಒಂದು ಜ್ಯೋತಿ ಬೆಳಕೆ ಅಷ್ಟು. ಹೌದು, ಖಂಡಿತ ಇಡೀ ಪ್ರಪಂಚನ ಬೆಳಕು. ಹೌದು, ಈಗ ಹೇಳಿದ್ದಾರೆ. ಮತ್ತೆ 3ನೇದು, ಇಡೀ ಜಗತ್ತಿಗೆ ಮಾನವ ಸ್ವರೂಪವಾಗಿ ಬಂದಂತವ್ರು ಶ್ರೀನಿವಾಸ ಕಲ್ಲಾಗಿದ್ದಾರೆ. ಅವ್ರ ಎದುರುಗಂಟೆ ದೇವ್ರಾದವ್ರು ಹೋಗಿ ನಿಂತ್ಕೊಂಡಾಗ ಮಾಯಾಗಿ ಬಂದು ಒಂದು ಸ್ಥಳದಲ್ಲಿ ನೆಲೆಸ್ತಾರೆ ಅಂದಿದ್ದಾರೆ. ಆ ಸ್ಥಳದ ಅರಿವು ಕೊಟ್ಟಿದ್ದಾರೆ. ಹಿಂದೆಲ್ಲ 2009ರಲ್ಲಿ ನಮ್ಮ ಪರಮಾತ್ಮನೇ ಅವರೇ ನೇರವಾಗಿ ಮಾತಾಡಿದ್ದಾರೆ. ಯಾರು ಏನು ಅನ್ನೋದು ಮುಂದೆ ಗೊತ್ತಾಗುತ್ತೆ. ಎಲ್ಲವೂ ನಡೀತಾ ಇದೆ ಎಲೆಮರೆಕಾಯಿನಂಗೆ. ನೋಡಿ, ಇಲ್ಲಿ ಯಾರು ಕೇಳಬೇಕು, ನಿಮ್ಮನ್ನೇನೋ ಮಾಡಬೇಕು ಅಂತ ಯಾವುದು ವಿಚಾರ ಮಾತಾಡ್ತಿಲ್ಲ. ಅರಿವಿಗೆ ಪರಮಾತ್ಮ ಜ್ಞಾನದ ವಿಚಾರವನ್ನು ಹೇಳಿಸ್ತಾ ಇದ್ದಾರೆ. ನೋಡಿ, ಜಗತ್ತಲ್ಲಿ ನೀವು ಅನ್ಕೊಂಡಂಗೆ ತ್ರೇತಾಯುಗದಲ್ಲಿ ವಾಲ್ಮೀಕಿನೂ ತನ್ನೆಲ್ಲ ಕರ್ತವ್ಯನೂ ಮಾಡ್ತಾ ಇದ್ರು.
ರಾಮ ಸಿಕ್ತಾಗ ತಾನೇ ಪರಿಪೂರ್ಣತೆ ಆಗಿದ್ದು. ಹೌದು ಹೌದು. ನೋಡಿ ಮಾಡಿರೋದು ಎಲ್ಲವೂ ಎಲ್ಲ ಜಗತ್ತಿಗೆ ಬಂದ್ಮೇಲೆ ಎಲ್ರಿಗೂ ಅಂತ ವಿಶ್ವಾಮಿತ್ರಂಗೆ ಬಿಡ್ಲಿಲ್ಲ ಮೋಹಿನಿ ಕಾಟ. ಜಗತ್ತಲ್ಲಿ ಎಲ್ರಿಗೂ ಇದೆ. ದೇವ್ರು ಸಿಕ್ತಾಗ, ಗುರು ಸಿಕ್ತಾಗ ಪಶ್ಚಾತ್ತಾಪದ ಮನವರಿಕೆಯಿಂದ ಜ್ಞಾನದ ಬದಲಾವಣೆ ಅರ್ಥ ಅಷ್ಟೇ. ಇಲ್ಲಿ ಇವರು ಅಷ್ಟೇ, ಪ್ರತಿಯೊಂದು ಎಲ್ಲವೂ ಜೀವನ ಮುಗಿಸಿ ಈ ಒಂದು ಸ್ಥಾನ ಕೂರಿಸಿದ್ದಾರೆ. ಹುಡ್ತಾಗ್ಲೇ ಜ್ಞಾನ ಬರಲಿಲ್ಲ, ಜ್ಞಾನ ಕಾಣ್ತಿದ್ರು, ಅದು ನಮ್ಮ ಭ್ರಮೆ ಅಂತಿದ್ದು. ಎಲ್ಲವೂ ಜೀವನದ ತಾತ್ಪರ್ಯ ಮುಗಿಸೇ ಬಂದಿರೋದು. ಇದು ನಿಮ್ಗೆ ಅರಿವು, ಈ ಸ್ಥಳದ ಅರಿವು ಬೇಕಾ? ಎಲ್ಲೋ ಕೂತ್ಕೊಂಡು ಹೇಗೋ ಮಾತಾಡಬೇಡಿ, ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ಜಗತ್ತಿಗೆ ತಿಳಿದಂಥ ವಿಚಾರ ತಿಳಿಯುತ್ತೆ. ನಿಮ್ಮನ್ನು ನೀವು ವಿಮರ್ಶೆ ಮಾಡ್ಕೊಳ್ಳಿ. ಯಾರೇ ಆದ್ರೂ ಚಿನ್ನನ ಹಾಗೆ ಪರೀಕ್ಷೆ ಮಾಡಲ್ಲ, ಉಜ್ಜಿ ಪರೀಕ್ಷೆ ಮಾಡ್ತಾರೆ. ಯಾಕೆ? ಎಷ್ಟು ಶುದ್ಧವಾಗಿದೆ ಅಂತ. ಆ ರೀತಿ ನೀವು ಪರೀಕ್ಷೆ ಮಾಡೋದೇ ಆದ್ರೆ ಈ ಸ್ಥಳಕ್ಕೆ ಬಂದು ಏನು ಹೇಳ್ತಾ ಇದ್ದಾರೆ, ಅದು ಏನಿದೆ ನೀವು ಕೂತ್ಕೊಂಡು ನಿಮ್ಮನ್ನು ನೀವು ಮರ್ತಿ, ನಿಮ್ಮ ಜ್ಞಾನ ನೀವು ಪಡ್ಕೊಳ್ಳಿ. ಆಗ ಮಾತಾಡಿ. ಎಲ್ಲರೂ ಪುಣ್ಯಾತ್ಮರೇ, ಮಾತಾಡ್ತಿರೋರು ಪುಣ್ಯಾತ್ಮರೇ, ಕೇಳ್ತಿರೋರು ಪುಣ್ಯಾತ್ಮರೇ, ಎಲ್ಲರೂ ಪುಣ್ಯಾತ್ಮರೇ. ಬಂದ್ರಪ್ಪ, ನಿಮ್ಮ ಬರುವಿಕೆಗೆ ದೇವ್ರು ಕಾಯ್ತಾ ಇದ್ದಾರೆ. ನಿಮ್ಮ ಜ್ಞಾನ ಬದಲಾವಣೆ ಆಯ್ತದೋ ಇಲ್ಲ ಚರ್ಚೆ ಮಾಡಿ ಹೋಗ್ತಿರೋ ಎಲ್ಲದಕ್ಕೂ ದೇವರು ಎಲ್ಲವೂ ಉತ್ತರ ಕೊಡಿಸ್ತಾರೆ. ಇದಕ್ಕೆ ಯಾವಾಗಲೂ ನಾವು ಸದಾಕಾಲ ಸಿದ್ಧರಾಗಿರ್ತೀವಿ. ಸತ್ಯದ ಜ್ಞಾನ, ಸತ್ಯದ ಮಾರ್ಗ, ಧರ್ಮದ ಮಾರ್ಗದಲ್ಲಿ ಸದಾ ಪರಮಾತ್ಮನ ವಿಚಾರ ಅಷ್ಟೇ, ಧರ್ಮದ ಮಾರ್ಗ ಅಷ್ಟೇ. ಸತ್ಯಕ್ಕೆ ಎಂದೆಂದೂ ಜಯ ಆಗುತ್ತೆ. ನೋಡಿ, ರಾಮಕೃಷ್ಣ ಅವ್ರ ಹತ್ರ ವಿವೇಕಾನಂದರು ಬಂದಾಗ ಒಂದೇ ಸಲ ಜ್ಞಾನ ಬೇಕು ಅಂದ್ರೆ ಕೊಡಲಿಲ್ಲ. ಅವರ ಪರಿವರ್ತನೆ ದೇವರು ಎಲ್ಲಿದ್ದಾರೆ ಅಂದರೆ, ದೇವರು ನಾ ಕಾಣೋ ದೇವರು ತನ್ನ ಹೆಂಡತಿಯಲ್ಲೂ ಇದ್ದಾರೆ. ತನ್ನ ಹೆಂಡತಿನೂ ಪೂಜ್ಯಿತ ಸ್ಥಾನದಲ್ಲಿ, ಹೆಣ್ಣು ಮಕ್ಕಳನ್ನು ಪೂಜ್ಯಿತ ಸ್ಥಾನದಲ್ಲಿ ನೋಡಿ. ಈ ಜ್ಞಾನ ಹೀಗಿದೆ ಅಂತ ವಿವೇಕಾನಂದಕ್ಕೆ ಅರಿವಿಗೆ ತಂದಾಗ ಜಗತ್ತಿಗೆ ವಿವೇಕ ಸಾರಿದ್ರು. ಎಲ್ಲೋದ್ರು ಅವ್ರನ್ನ ಜಗತ್ತು ಇವತ್ತೇನಂದ್ರು ವಿವೇಕಾನಂದ ಅಂತಾನೆ. ಯಾರು ಅಂದ್ರೆ ವಿವೇಕಾನಂದನೇ. ಅವ್ರಿಗೆ ಅವರೇ ಸಾಟಿ. ಆ ಜ್ಞಾನ ಬದಲಾವಣೆ ಅವ್ರಿಗೂ ಕೂಡ ಒಂದೇ ಸರಿ ಗುರುನ ಭೇಟಿ ಆಗಿದ ತಕ್ಷಣ ಅವ್ರಿಗೇನು ಜ್ಞಾನ ಸಿಕ್ಕಿಲ್ಲ. ಯಾರಿಗೂ ಸಿಗಲ್ಲಪ್ಪ, ಇದು ಯಾರಿಗೂ ಸಿಗಲ್ಲ. ಇವತ್ತು ಮೀಡಿಯಾ ಅನ್ನೋ ಒಂದು ಪ್ರಪಂಚದಲ್ಲಿ ಎಷ್ಟೋ ವಿಚಾರ ಹೇಳಿಸ್ಬೋದು. ಅಂತರಾತ್ಮದ ವಿಚಾರಗಳು ಬೇರೆ ಇದಾವೆ, ಅನುಭವದ ವಿಚಾರ ಬೇರೆ ಇದಾವೆ. ಅದು ಯಾರೋ ಕೆಲವೊಬ್ರು ಮಕ್ಕಳು ಬರಬೇಕಾಗಿದೆ ಇಲ್ಲಿ, ಆ ಕಾರಣದಿಂದ ಹೇಳಿಸ್ತಾ ಇದ್ದಾರೆ, ಬೇರೆ ಇನ್ಯಾವುದು ಇದರಿಂದಲ್ಲ. ಈಗ ಆಲ್ರೆಡಿ ಇಲ್ಲಿ ಬಂದಂಥ ಇತ್ತೀಚಿನ ಕೆಲವು ಭಕ್ತರಲ್ಲಿ ಅವ್ರಿಗೆ ಬದಲಾವಣೆಗಳು ಆಗಿದ್ದಾವೆ. ಅವ್ರಿಗೆ ಆ ದೈವ ಸಾಕ್ಷಾತ್ಕಾರ ಆಗಿದೆ, ದೇವಿ ಕಂಡಂಥ ವಿಚಾರಗಳು, ನಡ್ಕೊಂಡು ಹೋಗೋಂಥ ವಿಚಾರಗಳು ಎಲ್ಲವೂ ನಡೀತಾ ಇದೆ.